Consider the following statements. The Montreux record is a register of all the wetland sites present in India. Keoladeo National Park, Loktak Lake and Chilika Lake are placed in the Montreux record. So, which of the following statements is or are true about Montreux record? So, Montreux record is a part of Ramsar Convention. Ramsar Convention deals with wetlands. So, Montreux record ಏನಕ್ಕೆ ಬಂದಿದ್ದು? So, in wetlands where the ecological changes have occurred or they will be occurring in near future. So, anta wetlands na Montreux record ಗೆ add ಮಾಡ್ತಾರೆ. Okay. So, hence Montreux record is a register of all the wetland sites present in India. Okay. It does not include all the wetlands, but it includes only those Ramsar wetland sites which are in the verge of undergoing ecological changes. Okay. Keoladeo National Park, it is in Rajasthan. Loktak Lake, it is in Manipur. And Chilika Lake, it is in Odisha. So, you ಮೂರನ್ನ Montreux record ಅಲ್ಲಿ place ಮಾಡಿದೀವಾ. Okay. So, ಇಂಡಿಯಾದಲ್ಲಿ ಬರೀ ಎರಡು wetlands they are under Montreux record. What is Keoladeo National Park ಮತ್ತೆ Loktak Lake ಮಣಿಪುರ್. Chilika Lake ನ ಮುಂಚೆ ಪ್ಲೇಸ್ ಮಾಡಿದ್ರು Montreux record ಅಲ್ಲಿ, ಬಟ್ ಆಮೇಲೆ ಅಲ್ಲೆಲ್ಲ ಕನ್ಸರ್ವೇಷನ್ ವೆಟ್ಲ್ಯಾಂಡ್ ಚಿಲ್ಕಾ ಲೇಕ್ ಕನ್ಸರ್ವೇಷನ್ ಎಲ್ಲ ನಾವು ತೊಗೊಂಡ್ಮೇಲೆ ಕನ್ಸರ್ವೇಷನ್ ಮೆಷರ್ಸ್ ತೊಗೊಂಡ್ಮೇಲೆ ಆ ಚಿಲ್ಕಾ ಲೇಕ್ನ Montreux record ಲಿಸ್ಟಿಂದ ರಿಮೂವ್ ಮಾಡಿದ್ರು. ಸೊ ಅಟ್ ಪ್ರೆಸೆಂಟ್ ಏನಿದೆ ಬರೀ Keoladeo ನ್ಯಾಷನಲ್ ಪಾರ್ಕು ಲೋಕ್ಟಾಕ್ ಲೇಕ್ ಎರಡೇ ಇರೋದು ಅಂಡರ್ Montreux record. ಸೊ ಇವನ್ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಸೊ ದ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ. ಎರಡೂ ಸ್ಟೇಟ್ಮೆಂಟ್ಸು ಕೂಡ ತಪ್ಪು. Consider the following: tilling, mulching, terrace cultivation and overgrazing. Which of the following are the causes of soil erosion? Okay. So, idralli tilling andre enu? Nothing but plowing antane helbodu. Aita? So, deep plowing ಮಾಡಿದಾಗ ಏನಾಗುತ್ತೆ? Soil erode ಆಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ನ್ಯಾಚುರಲ್ ಫಾರ್ಮಿಂಗಲ್ಲಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇವಾಗ ಹೊಸ ಕಾನ್ಸೆಪ್ಟ್ ಏನು ಎಮರ್ಜ್ ಆಗಿದೆ. ನ್ಯಾಚುರಲ್ ಫಾರ್ಮಿಂಗಲ್ಲಿ ದೇ ವಿಲ್ ನಾಟ್ ಡೂ ಎನಿ ಟಿಲ್ಲಿಂಗ್ ಆರ್ ಪ್ಲೋಯಿಂಗ್. ಯಾಕಂದರೆ ಇಟ್ ಲೀಡ್ಸ್ ಟು ಡೆತ್ ಆಫ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸಾಯಿಲ್ ಎರೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನ್ಯಾಚುರಲ್ ಫಾರ್ಮಿಂಗಲ್ಲಿ ಟಿಲ್ಲಿಂಗು ಮಾಡಲ್ಲ, ಪ್ಲೋಯಿಂಗು ಮಾಡಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡ್ತಾರೆ, ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡಲ್ಲ. ಓಕೆ. ಸೊ ಟಿಲ್ಲಿಂಗ್ ಲೀಡ್ಸ್ ಟು ಸಾಯಿಲ್ ಎರೋಷನ್. ಮಲ್ಚಿಂಗ್ ಅಂದರೆ ಏನು? ಮಲ್ಚಿಂಗ್ ಅಂದರೆ ಅಲ್ಲೇ ಬೆಳೆದಿರೋಂಥ ಕ್ರಾಪ್ಸ್, ನಾವೇನು ಹಾರ್ವೆಸ್ಟ್ ಆದಮೇಲೆ ಕ್ರಾಪ್ಸ್ ಏನು ಉಳಿದಿರುತ್ತೆ ಅದು, ಆ ಕ್ರಾಪ್ಸ್ನ ಅದ್ರ ಮಧ್ಯದಲ್ಲೇ ಹಾಗೆ ನೆಲದಲ್ಲೇ ಬಿಟ್ಬಿಡೋದು. ಓಕೆ. ಸೊ ಆ ಕ್ರಾಪ್ಸು ಹಾಗೆ ಡೆತ್ ಆದಮೇಲೆ ಅದೇ ಫುಲ್ಲು ಮೆನ್ಯೂರಾಗಿ ಆ ಲಿಟ್ಟರ್ ಏನಿದೆ ಅದು ಮೆನ್ಯೂರಾಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಮಲ್ಚಿಂಗ್. ಓಕೆ. ಸೊ ಅದು ಗ್ರೀನ್ ಮೆನ್ಯೂರಾಗಿ ಹಾಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ಮಲ್ಚಿಂಗ್. ಅದೇನಕ್ಕೆ ಮಾಡೋದು? ಇನ್ ಆರ್ಡರ್ ಟು ರೆಡ್ಯೂಸ್ ಸಾಯಿಲ್ ಎರೋಷನ್ ಆ್ಯಂಡ್ ಆಲ್ಸೋ ಇನ್ಕ್ರೀಸ್ ದಿ ಫರ್ಟಿಲಿಟಿ ಆಫ್ ದ ಸಾಯಿಲ್. ಓಕೆ. ಸೊ ಹಾಗಾಗಿ ಮಲ್ಚಿಂಗು ಇಟ್ ಡಸ್ ನಾಟ್ ಲೀಡ್ ಟು ಸಾಯಿಲ್ ಎರೋಷನ್ ಬಟ್ ಇನ್ಕ್ರೀಸಸ್ ದಿ ಫರ್ಟಿಲಿಟಿ ಆಫ್ ಸಾಯಿಲ್ ಎರೋಷನ್. ಫರ್ಟಿಲಿಟಿ ಆಫ್ ದ ಸಾಯಿಲ್. ಟೆರೇಸ್ ಕಲ್ಟಿವೇಷನ್. ಟೆರೇಸ್ ಕಲ್ಟಿವೇಷನ್ ಅಂದರೆ ಏನು? ನಾವು ಇವಾಗ ಕಾಫಿ ಪ್ಲಾಂಟೇಷನ್ ಟೀ ಪ್ಲಾಂಟೇಷನ್ಸ್ ಎಲ್ಲ ನೋಡಿದ್ರೆ ಏನಾಗುತ್ತೆ, ಟೆರೇಸು ಸ್ಲೋಪ್ಸ್ ಮೇಲೆ ಕಲ್ಟಿವೇಷನ್ ಮಾಡಿರ್ತಾರೆ. ಆಯಿತಾ? ಸೊ ಸ್ಟೆಪ್ ವೈಸ್ ಕಲ್ಟಿವೇಷನ್ ಮಾಡಿರ್ತಾರೆ. ಸೊ ಹಾಗಾಗಿ ವಾಟರು ಒಂದೇ ಸರಿ ಹರ್ಕೊಂಡು ಹೊರಟೋಗಲ್ಲ. ಸೊ ಸಾಯಿಲ್ ಎರೋಷನ್ ಆಗಲ್ಲ. ಸೊ ಅಲ್ಲಲ್ಲೇ ಕರೆಕ್ಟಾಗಿ ಸ್ಟೇರ್ ಕೇಸ್ ವೈಸು ಸ್ಟೇರ್ವೆಲ್ ವೈಸು ಕಲ್ಟಿವೇಷನ್ ಮಾಡಿರ್ತಾರೆ. ಅದನ್ನು ಸ್ಲೋಪ್ ಕಲ್ಟಿವೇಷನ್ ಅಥವಾ ಟೆರೇಸ್ ಕಲ್ಟಿವೇಷನ್ ಅಂತ ಕರೀತಾರೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸಾಯಿಲ್ ಕನ್ಸರ್ವೇಷನ್ ಮೆಷರ್. does not lead to soil erosion. Last one, overgrazing. ಅಂದರೆ ಗ್ರೇಸಿಂಗ್ ಆಫ್ ಕ್ಯಾಟಲ್ ಆಗಿರ್ಬೋದು ಅಥವಾ ಲೈವ್ ಸ್ಟಾಕ್ ಏನಿರುತ್ತೆ, ಹೆಚ್ಚಾಗಿ ನಾವು ಒಂದೇ ಕಡೆ ಓವರ್ ಗ್ರೇಸಿಂಗ್ ಮಾಡಿಸಿದ್ರೆ ಏನಾಗುತ್ತೆ, ಆ ಪ್ರದೇಶದ ಸಾಯಿಲ್ ಫರ್ಟಿಲಿಟಿ ಫುಲ್ಲಿ ರೆಡ್ಯೂಸ್ ಆಗಿ ಸಾಯಿಲ್ ಎರೋಷನ್ ಆಗೋಗುತ್ತೆ. ಯಾಕಂದರೆ ಅಪ್ಪರ್ ಲೇಯರ್ ಸಾಯಿಲ್ ಹೊರಟೋಗುತ್ತೆ, ಪ್ಲಾಂಟ್ಸ್ ಎಲ್ಲ ಕಂಪ್ಲೀಟಾಗಿ ಹೊರಟೋಗುತ್ತೆ. ಸೊ ಹಾಗಾಗಿ ಟಿಲ್ಲಿಂಗ್ ಆ್ಯಂಡ್ ಓವರ್ ಗ್ರೇಸಿಂಗ್ ದೇ ಆರ್ ದಿ ಕಾಸಸ್ ಆಫ್ ಸಾಯಿಲ್ ಎರೋಷನ್. ಸೊ ದ ಆನ್ಸರ್ ಇಸ್ 1 and 4 only. Consider the following statements about air quality index. Air quality index has 5 categories of air quality. It predicts ozone levels in your area. Okay. It determines the intensity of sound and sound pollution. Air quality index ಏನಕ್ಕೆ ಮಾಡಿರೋದು? ಸೌಂಡ್ ಕಂಡುಹಿಡಿಯೋದಕ್ಕ. ಏರ್ ಕ್ವಾಲಿಟಿ ಕಂಡುಹಿಡಿಯೋದಕ್ಕೆ ಅಲ್ವಾ?
ಸೊ ಸ್ಟೇಟ್ಮೆಂಟ್ 3 ಈಸ್ ರಾಂಗ್. ಓಕೆ, ನೆಕ್ಸ್ಟ್ ಫಸ್ಟ್ ಸ್ಟೇಟ್ಮೆಂಟ್, ಏರ್ ಕ್ವಾಲಿಟಿ ಇಂಡೆಕ್ಸ್ ಹ್ಯಾಸ್ 5 ಕ್ಯಾಟಗರೀಸ್ ಆಫ್ ಏರ್ ಕ್ವಾಲಿಟಿ. ಓಕೆ, ಸೊ 5 ಇಲ್ಲ, ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ 6 ಕ್ಯಾಟಗರೀಸ್ ಆಫ್ ಏರ್ ಕ್ವಾಲಿಟಿ ಇದೆ. ಇಟ್ ಪ್ರೆಡಿಕ್ಟ್ಸ್ ಓಝೋನ್ ಲೆವೆಲ್ಸ್ ಇನ್ ಯುವರ್ ಏರಿಯಾ. ಓಕೆ, ಸೊ ಇದನ್ನು ಏರ್ ಕ್ವಾಲಿಟಿ ಇಂಡೆಕ್ಸ್ನ ಲಾಂಚ್ ಮಾಡಿದ್ದು 2014. ಓಕೆ, ಇದು UPSC ಪ್ರಿಲಿಮ್ಸಲ್ಲೂ ಕ್ವೆಶನ್ ಬಂದಿದೆ. 2014 ಲಾಂಚ್ ಮಾಡಿದ್ರು. ಇಟ್ ಹ್ಯಾಸ್ 6 ಕ್ಯಾಟಗರೀಸ್ ಆಫ್ ಏರ್ ಕ್ವಾಲಿಟಿ, ಪುವರ್, ವೆರಿ ಪುವರ್, ಸಿವಿಯರ್, ವೆರಿ ಸಿವಿಯರ್, ಆ ಥರ 6 ಕ್ಯಾಟಗರೀಸ್ ಇದೆ. ಪ್ಲಸ್ ಇಟ್ ಚೆಕ್ಸ್ ದಿ ಏರ್ ಕ್ವಾಲಿಟಿ ಫಾರ್ 8 ಪೊಲ್ಯೂಟೆಂಟ್ಸ್. ಓಕೆ, ಇದರಲ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ಮೀಥೇನ್ ಎರಡೂ ಇಲ್ಲ. ಈ 8 ಏರ್ ಪೊಲ್ಯೂಟೆಂಟ್ಸಲ್ಲಿ ಕಾರ್ಬನ್ ಡೈಆಕ್ಸೈಡು, ಮೀಥೇನ್ ಇಲ್ಲ. ಓಕೆ, ಸೊ ಇನ್ನು ಉಳಿದಿರೋ 8 ಏರ್ ಪೊಲ್ಯೂಟೆಂಟ್ಸಿಗೆ ಅದು ಚೆಕ್ ಮಾಡುತ್ತೆ ಏರ್ ಕ್ವಾಲಿಟಿನ, ಯಾವುದು ಏರ್ ಕ್ವಾಲಿಟಿ ಇಂಡೆಕ್ಸು. ಸೊ 8 ಪೊಲ್ಯೂಟೆಂಟ್ಸಲ್ಲಿ ಓಝೋನ್ ಕೂಡ ಒಂದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ರಾಂಗ್ ಬಿಕಾಸ್ 6 ಕ್ಯಾಟಗರೀಸ್ ಆಫ್ ಏರ್ ಕ್ವಾಲಿಟಿ ಇದೆ. 2 ಈಸ್ ಕರೆಕ್ಟ್, 3 ಈಸ್ ರಾಂಗ್. ಸೊ ಕ್ವೆಶನ್ ಏನು, ವಿಚ್ ಆಫ್ ದ ಎಬೋವ್ ಸ್ಟೇಟ್ಮೆಂಟ್ಸ್ ಅಬೌಟ್ AQI ಆರ್ ಇನ್ಕರೆಕ್ಟ್. ಸೊ ಯಾವ್ಯಾವ್ದು ಇನ್ಕರೆಕ್ಟ್ ಇದೆ? 1 and 3 ದೇ ಆರ್ ಇನ್ಕರೆಕ್ಟ್. Consider the following statements about carboxyhemoglobin. It is formed when hemoglobin combines with carbon dioxide. It usurps the space in hemoglobin that normally carries oxygen. Okay, so it is formed when hemoglobin ಅಂದ್ರೆ ಏನು? ನಮ್ಮ ಬ್ಲಡ್ನಲ್ಲಿ RBCs ಅಲ್ಲಿರುವಂಥ ಪಿಗ್ಮೆಂಟ್ which gives red color to our blood. Hemoglobin, it helps in carrying of oxygen. ಓಕೆ, ಸೊ ಹೀಮೋಗ್ಲೋಬಿನ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಕಾರ್ಬನ್ ಮೊನಾಕ್ಸೈಡ್ ಕಂಬೈನ್ ಆದಾಗ ಕಾರ್ಬಾಕ್ಸಿ ಹೀಮೋಗ್ಲೋಬಿನ್ ಆಗುತ್ತೆ. ಓಕೆ, ಸೊ ಹಿಮೋಗ್ಲೋಬಿನ್ ಜೊತೆ ಕಾರ್ಬನ್ ಮೊನಾಕ್ಸೈಡ್ ಕಂಬೈನ್ ಆಗಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಇಟ್ ಅಸರ್ಬ್ಸ್ ಅಂದರೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಅಸರ್ಬ್ಸ್ ದ ಸ್ಪೇಸ್ ಇನ್ ಹಿಮೋಗ್ಲೋಬಿನ್ ದಟ್ ನಾರ್ಮಲಿ ಕ್ಯಾರೀಸ್ ಆಕ್ಸಿಜನ್. ಸೊ ಹಿಮೋಗ್ಲೋಬಿನಲ್ಲಿ ಯಾವಾಗ ಕಾರ್ಬನ್ ಮೊನಾಕ್ಸೈಡು ಹಿಮೋಗ್ಲೋಬಿನ್ ಜೊತೆ ರಿಯಾಕ್ಟ್ ಆಗುತ್ತೋ, ಸೊ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅನ್ನೋ ಹೊಸ ಕಾಂಪೋನೆಂಟ್ ಏನು ಫಾರ್ಮ್ ಆಗುತ್ತೆ, ಇಟ್ ನಾರ್ಮಲಿ ರಿಸ್ಟ್ರಿಕ್ಟ್ಸ್ ದಿ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ಆಕ್ಸಿಜನ್. ಅಂದರೆ ಹಿಮೋಗ್ಲೋಬಿನ್ ಆಕ್ಸಿಜನ್ನ ಕ್ಯಾರಿ ಮಾಡೋ ಅಂಥ ಕೆಪಾಸಿಟಿನ ರೆಡ್ಯೂಸ್ ಮಾಡುತ್ತೆ, ಯಾವುದು? ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಅಂದರೆ 2 ಓನ್ಲಿ. ಕನ್ಸಿಡರ್ ದ ಫಾಲೋಯಿಂಗ್ ಗ್ಯಾಸಸ್: ಮೀಥೇನ್, ನೈಟ್ರಸ್ ಆಕ್ಸೈಡ್, carbon dioxide. Which of the above are released by agriculture? So methane, largest emitter of methane is agriculture. So mainly ಏನಕ್ಕೆ? due to paddy cultivation. Okay, and nitrous oxide fertilizers ಇಂದ ರಿಲೀಸ್ ಆಗುತ್ತೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ 3 ಗ್ಯಾಸಸ್ಸು ಕೂಡ ಅಗ್ರಿಕಲ್ಚರಿಂದ ರಿಲೀಸ್ ಆಗುತ್ತೆ. ಸೊ ಆಲ್ ದ ಎಬೋ.